components, transformer, bridge rectifier, diodes, PN junction, capacitors, electrical lighting capacitor, ceramic capacitor, LM317 regulator IC, input adjustable output pin, resistor 330 ohms, 10 kilo ohms capacitor, potential meter, AC output ಕೊಟ್ಟಾಗ AC 230 volts ಕೊಟ್ಟಾಗ ರೀ DC ಆಗಿ ಸ್ಟೆಪ್ ಡೌನ್ ಮಾಡ್ತಿದ್ರಿ. ಟ್ರಾನ್ಸ್ಫಾರ್ಮರ್ 12 ವೋಲ್ಟ್ ಕೊಡ್ತಿದ್ರಿ. ಇದು ಬ್ರಿಡ್ಜ್ ರೆಕ್ಟಿಫೈರ್ ಆಗ್ತೈತ್ರಿ. ಕೆಪಾಸಿಟರ್ ಫಿಲ್ಟರ್ ಕೊಡ್ತೈತ್ರಿ ಮತ್ತು ವೋಲ್ಟೇಜ್ ಕಡಿಮೆ ಮಾಡೋಕೆ ಯೂಸ್ ಮಾಡ್ತೈತ್ರಿ. ಇದು ಇನ್ಪುಟ್ ರೀ LM317 ರೀ ರೆಗ್ಯುಲೇಟರ್ IC ರೀ. ಆದ್ರೆ ನಮಗೆ ವೋಲ್ಟೇಜ್ ಕಡಿಮೆ ಮಾಡೋಕೆ ಯೂಸ್ ಮಾಡ್ಕೋತೀವಿ ರೀ. ಇದು ರೆಸಿಸ್ಟೆನ್ಸ್ ಇದನ್ನು ರೀ. ಇದು ಪೊಟೆನ್ಷಿಯಲ್ ಮೀಟರ್ದಾಗ ವೋಲ್ಟೇಜ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಬೋದು ರೀ. 1.25 ವೋಲ್ಟೇಜ್ ಆ್ಯಂಡ್ 32 ವೋಲ್ಟೇಜ್ ಮಟ್ಟ ನಾವು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆಗಿ ಮಾಡ್ಬೋದು ರೀ. ದಿಂದ ಇನ್ಕ್ರೀಸ್ ಆಗುತ್ತೆ. IC receiver LED flame sensor, ಇದು ಬಜರ್, ಇದು BC547 ಟ್ರಾನ್ಸಿಸ್ಟರ್, ಇದು ಟವರ್ ಸ್ವಿಚ್, ಇದು 1 k ohm ರೆಸಿಸ್ಟರ್, 3.7 ವೋಲ್ಟ್ ಬ್ಯಾಟ್ರಿ ಆ್ಯಂಡ್ ಇದು ವಾಟರ್ ಪಂಪ್, ಆಮೇಲೆ ಇದು PVC ಪೈಪ್. ಇದು ಫ್ಲೇಮ್ ಸೆನ್ಸರ್ ಇದು ಸಿಗ್ನಲ್ಸ್ನ ಆ್ಯಂಪ್ಲಿಫೈ ಮಾಡಿ ಕರೆಂಟ್ನ ಟ್ರಾನ್ಸಿಸ್ಟರ್ಗೆ ಫ್ಲೋ ಮಾಡ್ತೈತಿ. ಇದರಿಂದ ಟ್ರಾನ್ಸಿಸ್ಟರ್ದಿಂದ ಬಜರ್ಗೆ ಹೋಗ್ತೈತಿ. ಬಜರ್ದಿಂದ ನೆಕ್ಸ್ಟ್ ಇಲ್ಲಿ ಸ್ವಿಚ್ ಹೋಗ್ತೈತಿ. ಸ್ವಿಚ್ದಿಂದ ರೆಜಿಸ್ಟರ್ದಿಂದ ಫ್ಲೋ ಆಗಿ ಕರೆಂಟ್ ಬ್ಯಾಟ್ರಿ ಹೋಗ್ತೈತಿ. ಬ್ಯಾಟ್ರಿದಿಂದ ಮೋಟರ್ ಪಂಪಿಗೆ ಫ್ಲೋ ಆಗಿ ಯಾವಾಗ ನಾವು ಯಾವಾಗ ಫೈರ್ ಡಿಟೆಕ್ಟ್ ಆಗ್ತಿರ್ತೈತಲ್ಲ ಅವಾಗ ನೀರು ಆಟೋಮೆಟಿಕ್ಕಾಗಿ ಆರಿಸ್ತೈತಿ. Resistor, 100 ohms resistor, 10 k ohm resistors, 2 k ohms resistors, capacitor 100 microfarads. When we applied the input 9 volt and we apply the sound, LED is on, and when we apply the sound, LED is off. Applications of this circuit, fan, light, TV, motor. This system is very useful for mobility impaired persons and elders. When we apply the sound is sense and LED is on. Thank you. My name is Yuta Singari. I am from Korea. My project tell me AC cooler. This uses AC and the charging activity. Components DC motor, DC battery, switch, fan. Thank you.
ರೋಬೋಟ್ ನಾವು ತಯಾರಿಸಿದೆವು. ರೋಬೋಟ್ನ ಕಂಡುಹಿಡಿದಾರ ಜಾರ್ಜ್ ಜವೆಲ್, ಅಮೇರಿಕಾ 1954 ಒಳಗೆ ಕಂಡುಹಿಡಿದಾರು. ಇದಕ್ಕಿಂತ ಮುಂಚೆ 1961 ಒಳಗೆ ಇದನ್ನು ಕಂಡುಹಿಡಿರ್ತಾರೆ. ಇಂಡಸ್ಟ್ರೀಸ್ ಒಳಗೆ ಇದನ್ನು ಯೂಸ್ ಮಾಡ್ತಿರ್ತಾರೆ. ಈಗ ಇದನ್ನು ಇನ್ನೂ ಇಂಪ್ರೂವ್ ಆಗ್ಲಂತ ಇದನ್ನ ಹೊಲ್ದಾಗ ಸಕ ಯೂಸ್ ಮಾಡತ್ತಾರೆ. ಹೊಲದೊಳಗೆ ನಾವು ಸಸಿಗಳಿಗೆಲ್ಲ ಔಷಧ ಪಡೆಯಾಗ ಕೆಮಿಕಲ್ ಇರ್ತೈತೆ. ಆದ್ದರಿಂದ ರೋಬೋಟ್ಗಳನ್ನ ಯೂಸ್ ಮಾಡ್ತೇವೆ. ಕೆಮಿಕಲ್ ಆದರೆ ಮನುಷ್ಯರಿಗೆ ಎಫೆಕ್ಟ್ ಆಗ್ತೈತಿ. ಆದರೆ ರೋಬೋಟ್ಗಳನ್ನ ಯೂಸ್ ಮಾಡೋದ್ರಿಂದ ರೋಬೋಟ್ಗಳಿಗೆ ಏನು ಎಫೆಕ್ಟ್ ಆಗೋದಿರುತ್ತೆ ನಾವು ರೋಬೋಟ್ಗಳನ್ನ ಯೂಸ್ ಮಾಡ್ತೇವೆ. ಮತ್ತು ಹೆವಿ ಮೆಟಲ್ಸ್ ಆಗಲಿ ಏನಾದರೆ ಭಾರವಾದ ವಸ್ತುಗಳನ್ನ ಎತ್ತಾಕ ರೋಬೋಟ್ಗಳನ್ನ ಯೂಸ್ ಮಾಡ್ತೇವೆ. ಆಮೇಲೆ ರೋಬೋಟ್ಗಳನ್ನ ಹೆಚ್ಚು ಯೂಸ್ ಮಾಡಬಾರ್ದು. ಯೂಸ್ ಮಾಡೋದ್ರಿಂದ ಮನುಷ್ಯರಿಗೆ ಕೆಲಸ ಇರೋದಿಲ್ಲ. ಇಂಡಸ್ಟ್ರೀಸ್ಗಳಿಗೆಲ್ಲ ನಾವು ರೋಬೋಟ್ಗಳನ್ನೆಲ್ಲ ಕೊಡ್ತೇವೆ. ಆದರೆ ನಾವು ಏನು ಕೆಲಸ ಕೊಡ್ತೇವೆ ಅದು ಅಷ್ಟೇ ಮಾಡ್ತೈತಿ. ಅದು ಆದ ನಂತರ ಅದು ಕೆಲಸ ಮುಗಿಸ್ತೈತಿ. ಅದಕ್ಕಿಂತ ಜಾಸ್ತಿ ಅದು ಏನೋ ಅಲ್ಲಿ ಏನು ಎಫೆಕ್ಟ್ ಆಗಂದ್ರೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಅದಕ್ಕೆ ರೋಬೋಟ್ ಏನು ಯೂಸ್ ಮಾಡೋದು ಅಷ್ಟೇ. Good morning friends, my name is Pramod Malik and these are my friends. This is Sajid and his name is Jagdish Petty. So we have done a water tank alarm and we are using components switch and buzzer, LED light, 5 volt battery, and working of this water tank alarm is when water are filled full alarm ನಾನು ಪ್ರೊಜೆಕ್ಟರ್ ಮಾಡಿದೆ ಗ್ರೀನ್ಹೌಸ್ ಸೆಟ್ಟಿಂಗ್ ಮಾಡಿದ್ರೆ ಇದ್ರೊಳಗೆ ಕಾಂಪೋನೆಂಟ್ಸ್ ಯೂಸ್ ಮಾಡೋದು ಗ್ರೀನ್ಹೌಸ್ ಆ್ಯಂಡ್ ಬ್ಲ್ಯಾಕ್ ಪೆಪ್ಪರ್ ಮತ್ತು 10 HP ಶೀಟ್ ಮತ್ತು ಒಳಗೆ ಗ್ಲೂಗನ್ ಯೂಸ್ ಮಾಡಿ ಆರ್ಟಿಫಿಷಿಯಲ್ ಪೀಸ್ ಹಚ್ಚಿದ್ದು ಮತ್ತು ಒಳಗೆ ಗ್ರೀನ್ ಉಲ್ಲನ್ದಾರಲ್ಲಿ ಇದನ್ನು ಫುಲ್ ಟೈಪ್ ಮಾಡಿದ್ದು. ಆನಂತರ ಕಾಯಿಲೆ LED ಲೈಟ್ 9 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದು. ಇದು ಯಾವ ಥರ ವರ್ಕ್ ಆಗೈತೆ ಅಂದರೆ ಇದನ್ನು ಹೆಚ್ಚು ಚಳಿಗಾಲದಾಗ ಯೂಸ್ ಮಾಡ್ತಾರೆ. ಯಾಕೆ ಹೇಳ ಇದು ಸೂರ್ಯನಿಂದ ಬಿಸಿಲಿಂದ ಸೂರ್ಯನಿಂದ ಚಾಯ್ ತಗೊಂಡು ಇದು ಹಿಡ್ಕೊಂಡು ಆನಂತರ ಇದು ಎಲೆಗಳಿಗೆಲ್ಲ ಯೂಸ್ ಆಗ್ತೈತೆ. ಮಂಜುಪಂಚನವರ ಕಿರಣ ಶಿವು ಯಜಿತ ಸುಜಲ ಇದ ಪ್ರಾಜೆಕ್ಟ್ ಹೆಸರ ವಾಟರ್ ಡಿಸ್ಪೋಸರ. ಇದನ್ನ ಮನ್ಯಾಗ ಹೋಟೆಲ್ನಾಗೈತಿ ಯೂಸ್ ಮಾಡ್ತಾರ. ಇದು ಆಟೋಮೆಟಿಕ್ ನೀರು ಬರ್ತೈತಿ. ಇದು ಕಾಂಪೋನೆಂಟ್ ಯಾವ್ಯಾವ ಯೂಸ್ ಮಾಡಿದ್ವಿ ಅಂದ್ರೆ ಬ್ಲೇಡ, ವಯರ, ಬ್ಯಾಟ್ರಿ, ಮೋಟ್ರ ಇಷ್ಟು ಯೂಸ್ ಮಾಡಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ನನ್ನ ಹೆಸರು ಸಾಗರ್ ಕಸ್ತೂರಿ, ರಾಘವೇಂದ್ರ ಪಾಟೀಲ್, ಅಕ್ಷಯ್ ಮಂಡೇಕರ್, ರಾಕೇಶ್ ಪಾಟೀಲ್. ಇವಾಗ ನಾವು ಮಾಡಿದ ಪ್ರಾಜೆಕ್ಟ್ ವರ್ಕ್ ಏನಪ್ಪ ಆಯ್ತಂದ್ರೆ ಇವಾಗ ನಾವು ಮಾಡಿದ್ದು ಡೋರ್ ಸೆಕ್ಯೂರಿಟಿ ಅಲಾರಮ್. ಇದಕ್ಕೆ ನಾವು ಏನು ಮಾಡಿದ್ವಿ ಐಆರ್ ಸೆನ್ಸರನ್ನು ಯೂಸ್ ಮಾಡಿದ್ವಿ. ಇಲ್ಲಿ ಐತೆ ನೋಡಿ ಐಆರ್ ಸೆನ್ಸರ, ಇದು ಫೋಟೋ ಡಯೋಡ, ಇದು ಐಆರ್ ಸೆನ್ಸರ. ಮತ್ತು ಇದಕ್ಕೆ ಬೇಕಾದಂಥ ಕಾಂಪೋನೆಂಟ್ಗಳ ಡಯೋಡನ್ನು ಯೂಸ್ ಬಿಜಾರ ಅಂತಿದು ಸ್ವಿಚ್, ಇನ್ನೊಂದು 9 ವೋಲ್ಟ್ ಬ್ಯಾಟ್ರಿನ ಯೂಸ್ ಮಾಡ್ಕೊಂಡಿವಿ. ಇವಾಗ ಇದು ಆನ್ ಇದ್ದಾಗ ಇದು ಒಂದೇ LED ಆನ್ ಇರ್ತೈತಿ. ಮತ್ತು ಇದು ಆಪ್ಟಿಕಲ್ ಡಿಟೆಕ್ಟ್ ಮಾಡೋಕೈತಂದ್ರೆ ಇನ್ನೊಂದು ಬಜಾರ್ ಸೌಂಡ್ ಮಾಡ್ತೀವಿ, ಇನ್ನೊಂದು LED ಆನ್ ಆಗುತ್ತೆ. ಈ ರೀತಿ ಇದು ಪ್ರಾಜೆಕ್ಟ್ ವರ್ಕ್ ಮಾಡೋದು. ಹಾಂ ಇವಾಗ ನೋಡಿರಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯ್ತು. ಇವಾಗ ಈ ಐಆರ್ ಸೆನ್ಸರ್ ಸ್ಟಾರ್ಟ್ ಆಯ್ತು. ಇವಾಗ ಡೋರ್ ಕ್ಲೋಸ್ ಐತಿ, ಸೌಂಡ್ ಇಲ್ಲ ಮತ್ತು ಇನ್ನೊಂದು LED ಆಗಿಲ್ಲ. ಇವಾಗ ಡೋರ್ ಓಪನ್ ಆಯ್ತು ಅಂದ್ರೆ ಆಟೋಮೆಟಿಕ್ LED ಹಾಕೈತಿ, ಡೋರು ಬಜಾರ್ ಸೌಂಡ್ ಮಾಡ್ತೈತಿ. ಅದು ನೋಡಿ ಆಟೋಮೆಟಿಕ್ ಕ್ಲೋಸ್ ಆಯಿತು, ಆಫ್ ಆಯ್ತೈತಿ. ಸೆನ್ಸರ್ ಬಜಾರ್ ಆಯ್ತು ಹಾಕೋದು, ಸೆನ್ಸರ್ ಲೈಟ್ ಹೋಗ್ತದೆ ಮತ್ತು ಇವಾಗ ಓಪನ್ ಆಯಿತು. ಈ ರೀತಿಯಾಗಿ ಇದು ವರ್ಕ್ ಮಾಡೋದು. Good morning. My name is Ibrahim Gulabsad Nadar. My friend name is Padesh Kololi. My friend name is Nagaraj Desai. My project work name is security system, laser light security system. It is used to home, gold shop, house, anything using to this project. This project is very simple. ನಾವು ಇದರಲ್ಲಿ ಬಳಸಿಕೊಂಡಿರುವ ಕಾಂಪೋನೆಂಟ್ಸ್ಗಳೆಂದರೆ ರೆಜಿಸ್ಟರ್, NTR, ಬಜರ್, ಟ್ರಾನ್ಸಿಸ್ಟರ್, ಬ್ಯಾಟ್ರಿ 0.7 ವೋಲ್ಟ್ ಬ್ಯಾಟ್ರಿ, ಒಂದು ಗಾಜನ್ನು ಬಳಸಿಕೊಂಡಿದ್ದೇವೆ ವರ್ಕಿಂಗ್. ಈ ಥರ ವರ್ಕಿಂಗ್ ಏನಾಗುತ್ತೆ ಅಂದರೆ ಈ ಗಾಜು ಈ ಥರ ಮೇಲೆ ಬಿದ್ದು ಈ ಲೇಸರ್ ಲೈಟ್ನ ಏನು ಪ್ರತಿಬಿಂಬ ಇರುತ್ತದೋ ಅದು ಆ LED ಮೇಲೆ ಬೀಳುತ್ತದೆ. ನಾವು ಅದಾದ ನಂತರ ಹೇಗೆ ನಮ್ಮ ಪ್ರಾಜೆಕ್ಟ್ ವರ್ಕನ್ನು ಆನ್ ಮಾಡುತ್ತೇವೋ ಹಾಗೆ ಇದು ವರ್ಕ್ ಆಗುತ್ತದೆ. ನಂತರ ಯಾವುದೇ ವ್ಯಕ್ತಿಯು
ಒಳಗೆ ಬರಲು ಪ್ರಾರಂಭಿಸಿದರೂ ಅದು ಗೊತ್ತಾಗುತ್ತೆ ನಮಗೆ, ಏಕೆಂದರೆ ಇಲ್ಲಿ ನಮ್ಮ ಬಜರು ಸೌಂಡು ನಮಗೆ ಗೊತ್ತಾಗುತ್ತೆ. ಅದರಿಂದ ನಾವು ಇದನ್ನು ಸುಲಭವಾಗಿ ಅಲ್ಲಿ ಮನೆ ಅಥವಾ ಸ್ಕೂಲು ಕಾಲೇಜು ನಮಗೆ ಬೇಕಾದ ಬ್ಯಾಂಕುಗಳಲ್ಲೆಲ್ಲ ಉಪಯೋಗಿಸಬಹುದು. ಇದರಿಂದ ನಮಗೆ ಬಹಳ ಲಾಭಗಳಿದೆ. ಇದು ಕಡಿಮೆ ದರದಲ್ಲಿಯೂ ಸಿಗಬಹುದು. ಇದರಿಂದ ನಮಗೆ ಹೆಚ್ಚಿನ ಲಾಭ, ಕಳ್ಳತನ ಆಗೋಲ್ಲ, ಏನೂ ಆಗಲ್ಲ. ಇದು ನಮ್ಮ ಪ್ರಾಜೆಕ್ಟ್. ಥ್ಯಾಂಕ್ ಯು. Good morning. My name is Arman and this is Sohail and Jishan, my friends. We doing the stages like which is using the IR sensor, Arduino, lights and resistor 220 ohms and jumper wiring and Arduino program. 5 volt AC supply to the Arduino and it's done by IR sensor. The IR sensor motion detector and it detect the motion object and emits the light. This comes from the jumper wire to the resistor and LED. Thank you. Good morning, my name is Arman. These are my friends Jishan and Sohail. We are doing stages like that. This is IR sensor. This is Arduino. These are the resistors and these are the LEDs. We input 5 volt and we put the wire and each stage is operating it. This is the IR sensor. This movement object comes in. Sensor the left and passes through the resistors and emits